Hello students. In the last class we were discussed about the introductions to Indian joint stock companies. Now in this class we will discuss meaning of joint stock company, definitions of joint stock company and characteristics of joint stock company. The first one is meaning of joint stock company. ಅಂದರೆ ಕೂಡು ಬಂಡವಾಳ ಸಂಸ್ಥೆ ಅಂತ ಹೇಳ್ತೀವಿ. ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಹೇಳಿದ್ರೆ ಕೂಡು ಬಂಡವಾಳ ಸಂಸ್ಥೆ ಅಂತ ಹೇಳ್ತೀವಿ. ಸೊ ಈ ಕೂಡು ಬಂಡವಾಳ ಸಂಸ್ಥೆಯ ಅರ್ಥ ಏನು ಅಂತ ಅಂದರೆ ದ ವರ್ಡ್ ಕಂಪನಿ ಈಸ್ ಆ್ಯನ್ ಅಸೋಸಿಯೇಷನ್ ಆಫ್ ಪರ್ಸನ್ ಫಾರ್ಮ್ಡ್ ಫಾರ್ ಕಾಮನ್ ಆಬ್ಜೆಕ್ಟ್. ಎ ಕಂಪನಿ ಈಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ರೆಕಗ್ನೈಸ್ಡ್ ಬೈ ಲಾ ಹ್ಯಾವಿಂಗ್ ಡಿಸ್ಟಿಂಕ್ಟಿವ್ ನೇಮ್ ಆ್ಯಂಡ್ ಕಾಮನ್ ಸೀಲ್ ಫಾರ್ಮ್ಡ್ ಟು ಕ್ಯಾರಿ ಆನ್ ಬಿಸ್ನೆಸ್ ಫಾರ್ ಪ್ರಾಫಿಟ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಮೀನಿಂಗ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಈ ಕಂಪನಿ ಅನ್ನುವಂತಕ್ಕಂಥದ್ದು ಒಂದು ಈ ಅಸೋಸಿಯೇಷನ್ ಆಫ್ ಪರ್ಸನ್ ಫಾರ್ಮ್ಡ್ ಫಾರ್ ದಿ ಪರ್ಪಸ್ ಆಫ್ ಅಚೀವಿಂಗ್ ಸಮ್ ಆಬ್ಜೆಕ್ಟಿವ್ಸ್. A company is a voluntary association of persons recognized by the law having a distinctive name ಅಂತ ಹೇಳ್ತಾರೆ. ಅಂದರೆ with the different names and a common sales. Every company is formed for earning profit ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಕನ್ನಡದಲ್ಲಿ ನಾನು ಒಂದು ಸಲ ಓದ್ತೀನಿ, ಸೊ ಹಾಗೆ ಕೇಳಿಸ್ಕೊಳ್ಳಿ. ಸೊ ಕೂಡು ಬಂಡವಾಳ ಸಂಸ್ಥೆ ಎಂದರೆ ಹಲವಾರು ವ್ಯಕ್ತಿಗಳ ಸ್ವಯಂ ಪ್ರೇರಣೆಯಿಂದ ಕೂಡಿ ಸ್ವಂತ ಅಧಿಕೃತ ಕಾನೂನಿನ ಸ್ಥಾನಮಾನ ಮತ್ತು ನಿರಂತರ ಅಸ್ತಿತ್ವವನ್ನು ಹೊಂದಿದ ಸಾಮಾನ್ಯ ಮುದ್ರೆಯೊಂದಿಗೆ ಲಾಭವನ್ನು ಗಳಿಸುವ ಉದ್ದೇಶದಿಂದ ಸ್ಥಾಪಿತವಾದ ಕೃತಕ ವ್ಯಕ್ತಿಯಾಗಿರುತ್ತದೆ. ಸೊ ಇದಕ್ಕೆ ನಾವು ಕಂಪನಿ ಅಂತ ಹೇಳ್ತೀವಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಹೇಳ್ತೀವಿ. ಗೊತ್ತಾಗ್ತೀವಿ ಅಂದರೆ ಇದು ಹಲವಾರು ಸ್ವಯಂ ಪ್ರೇರಿತ ವ್ಯಕ್ತಿಗಳಿಂದ ಒಂದು ಅಧಿಕೃತ ಕಾನೂನಿನ ಸ್ಥಾನಮಾನವನ್ನು ಪಡೆದುಕೊಂಡು ನಿರಂತರ ಅಸ್ತಿತ್ವವನ್ನು ಹೊಂದಿ ಒಂದು ಸಾಮಾನ್ಯ ಮುದ್ರೆಯೊಂದಿಗೆ ಮೀನ್ಸ್ ಎ ಕಾಮನ್ ಸೀಲ್, ಸೊ ಲಾಭವನ್ನು ಗಳಿಸುವ ಉದ್ದೇಶದಿಂದ ಸ್ಥಾಪಿತವಾದ ಒಂದು ಕೃತಕ ವ್ಯಕ್ತಿ ಅಂತ ಹೇಳ್ತೀವಿ. ಕೃತಕ ಅಂದರೆ ಆರ್ಟಿಫಿಷಿಯಲ್ ಪರ್ಸನ್. ಸೊ ನಾವು ಟೂ ಟೈಪ್ಸ್ ವಿ ಆರ್ ಆಲ್ ಎ ನ್ಯಾಚುರಲ್ ಪರ್ಸನ್ಸ್ ಅಲ್ವಾ, ನಾವು ಸ್ವಾಭಾವಿಕ ವ್ಯಕ್ತಿಗಳು. ಈ ಕಂಪನಿನ ನಾವು ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂತ ಹೇಳ್ತೀವಿ. ಏನಕ್ಕೆ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ ಅಂತಂದರೆ ದ ಕಂಪನಿ ವಿಚ್ ಈಸ್ ಇನ್ಕಾರ್ಪೊರೇಟೆಡ್ ಬೈ ದಿ ಲಾ. ಅಂದರೆ ಕಂಪನಿ ಅನ್ನೋದು ಕಾನೂನಿನ ಮುಖಾಂತರ ಕಾನೂನಿನ ಚೌಕಟ್ಟಿನ ಒಳಗೆ ಸ್ಥಾಪಿತವಾದಂತಕ್ಕಂಥ ಒಂದು ವ್ಯಕ್ತಿ. ಬಟ್ ಸೊಸೈಟಿನಲ್ಲಿ ವ್ಯಕ್ತಿ ಅಂದರೆ ಒಬ್ಬ ನ್ಯಾಚುರಲ್ ವ್ಯಕ್ತಿಗೆ ಇರುವಂತಕ್ಕಂಥ ಸ್ಥಾನಮಾನ ಕೂಡ ಈ ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ಈ ಒಂದು ಕಂಪನಿಗೂ ಕೂಡ ಇರ್ತದೆ. ಗೊತ್ತಾಗಿ, ಸೊ ಅದಕ್ಕೆ ಹೇಳ್ತಾರೆ ಕಂಪನಿ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್ ವಿಚ್ ಈಸ್ ಕ್ರಿಯೇಟೆಡ್ ಬೈ ಲಾ ಅಂತ ಹೇಳ್ತಾರೆ. ಸೊ ಕಾನೂನಿನಿಂದ ರಚಿಸಲ್ಪಟ್ಟ ಕೃತಕ ವ್ಯಕ್ತಿಯಾಗಿರುತ್ತದೆ. ಗೊತ್ತಾಗಿದೆ, ಕೃತಕ ವ್ಯಕ್ತಿಯಾಗಿರುತ್ತದೆ. ಸೊ ಈಚ್ ಕಂಪನಿಯೂ ಕೂಡ ಒಂದೊಂದು ನೇಮನ್ನು ನಾವು ಕೊಡ್ತೀವಿ. ಸೊ ನಾವು ನೋಡ್ತೀವಿ ಎಷ್ಟೊಂದು ಕಂಪನಿಗಳಿದೆ. ಸೊ ಒಂದೇ ನೇಮಲ್ಲಿ ಕರೆಯುವಂತಕ್ಕಂಥ ಒಂದಕ್ಕಿಂತ ಹೆಚ್ಚು ಕಂಪನಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಎಲ್ಲ ಕಂಪನಿಗಳು ಕೂಡ ಕಾಮನ್ ಸೀಲ್ ಅಂದರೆ ಸಾಮಾನ್ಯ ಮುದ್ರೆಯೊಂದಿಗೆ ಲಾಭವನ್ನು ಗಳಿಸುವ ಉದ್ದೇಶದಿಂದ ಸ್ಥಾಪಿತವಾದಂತಹ ಕಂಪನಿಗಳಾಗಿರುತ್ತವೆ. ಗೊತ್ತಾಗಿದೆ, ಇದು ಜಾಯಿಂಟ್ ಸ್ಟಾಕ್ ಕಂಪನಿಯ ಅರ್ಥ. ನೆಕ್ಸ್ಟು ಡೆಫಿನೇಷನ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಜಸ್ಟಿಸ್ ಜೇಮ್ಸ್, ಎ ಕಂಪನಿ ಈಸ್ ಆ್ಯನ್ ಅಸೋಸಿಯೇಷನ್ ಆಫ್ ಪರ್ಸನ್ ಯುನೈಟೆಡ್ ಫಾರ್ ಎ ಕಾಮನ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಒಂದು ಸಾಮಾನ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಗ್ರೂಪ್ ಆಫ್ ಪರ್ಸನ್ಸ್ ಆರ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಂಪನಿಯನ್ನು ನಡೆಸಬೇಕು ಅಂತ ಹೇಳಿದ್ರೆ, ಒಂದು ಕಂಪನಿಯನ್ನು ನಾವು ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಏನಾದರೂ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಏನು ಮಾಡ್ತೀವಿ, ಈ ಅಸೋಸಿಯೇಷನ್ ಆಫ್ ಪರ್ಸನ್ ಅಂದರೆ ಒಂದು 3-4 ಜನ ಸೇರಿಕೊಂಡು ಅಥವಾ 2ಕ್ಕಿಂತ ಹೆಚ್ಚು ಜನ ಸೇರಿಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂತಕ್ಕಂಥದ್ದು. ಅಕಾರ್ಡಿಂಗ್ ಟು ಜಸ್ಟಿಸ್ ಜೇಮ್ಸ್ ಹೇಳ್ತಾರೆ, ಸೊ ಎ ಕಂಪನಿ ಇಸ್ ಆ್ಯನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಯುನೈಟೆಡ್ ಫಾರ್ ಎ ಕಾಮನ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯ ಉದ್ದೇಶವನ್ನು ಇಟ್ಕೊಂಡು ಒಂದು ಗುರಿಯನ್ನು ಇಟ್ಟುಕೊಂಡು ಒಂದು ಅಥವಾ 2ಕ್ಕಿಂತ ಹೆಚ್ಚು ಜನರು ಒಟ್ಟುಗೂಡಿ ಸ್ಥಾಪನೆ ಮಾಡುವಂತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಹೇಳ್ತೀವಿ. ಗೊತ್ತಾಗಿದೆ. ಸೊ ಒನ್ ಮೋರ್ ಆಥರ್, ಅಕಾರ್ಡಿಂಗ್ ಟು ಕಿಂಬಲ್ ಆ್ಯಂಡ್ ಕಿಂಬಲ್, ನೇಮ್ ಆಫ್ ದಿ ಆಥರ್ ಈಸ್ ಕಿಂಬಲ್ ಆ್ಯಂಡ್ ಕಿಂಬಲ್, a corporation is nothing but a company. A corporation
is by nature and artificial person created or authorized by the legal status. Created or authorized by the legal status for the some specific purposes. ಅದಕ್ಕೆ ಸೊ ಅಂದರೆ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಪರ್ಪಸನ್ನು ಇಟ್ಕೊಂಡು ಸೊ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಅಡಿ ಆ, ಅಡಿಕಟ್ಟಿನಲ್ಲಿ ಸೊ ಆ ಒಂದು ಆರ್ಟಿಫಿಷಿಯಲ್ ಪರ್ಸನ್ಸನ್ನು ಏನು ಮಾಡೋದು ಹುಟ್ಟುಹಾಕೋದು, ಕೃತಕ ವ್ಯಕ್ತಿಯನ್ನು ನಿರ್ಮಾಣ ಮಾಡೋ ಆ ಕೃತಕ ವ್ಯಕ್ತಿಯೇ ಎ ಕಂಪನಿ. ಗೊತ್ತಾಗಿದೆ. ಸೊ ಅವರು ಒಂದು ಉದ್ದೇಶವನ್ನು ಇಟ್ಕೊಂಡು ಸೊ ಕಾನೂನಿನ ಚೌಕಟ್ಟಿನಲ್ಲಿ ಸೊ ಕೃತಕ ವ್ಯಕ್ತಿಯನ್ನು ಹುಟ್ಟುಹಾಕುವಂತಕ್ಕಂಥದ್ದು. ಆ ಕೃತಕ ವ್ಯಕ್ತಿಯನ್ನೇ ನಾವು ಎ ಕಂಪನಿ ಅಂತ ಕರಿತೀವಿ. ಎ ಕಂಪನಿ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಕಿಂಬಲ್ ಆ್ಯಂಡ್ ಕಿಂಬಲ್, ಎ ಕಾರ್ಪೊರೇಷನ್ is by nature and artificial person created or authorized by the legal status for ಅಚೀವಿಂಗ್ ಸಮ್ ಸ್ಪೆಸಿಫಿಕ್ ಪರ್ಪಸಸ್. ಅಂದರೆ ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಅದು ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಅಥವಾ ಜಾಯಿಂಟ್ ಕಂಪನೀಸ್ ಆಗಿರ್ಬೋದು, ಅಥವಾ ಪ್ರಾಫಿಟ್ ಓರಿಯೆಂಟೆಡ್ ಕಂಪನೀಸ್ ಆಗಿರ್ಬೋದು. ಸೊ ವಿತ್ ಸಮ್ ಆಬ್ಜೆಕ್ಟಿವ್ಸ್ ದೇ ವಿಲ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆ್ಯಸ್ ಪರ್ ದ ಲೀಗಲ್ ಸ್ಟೇಟಸ್. ಕಾನೂನಿನ ಚೌಕಟ್ಟಿನಲ್ಲಿ ಕೃತಕ ವ್ಯಕ್ತಿಯಾಗಿ ತಮ್ಮ ನಿರ್ದಿಷ್ಟವಾದ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ಸೊ ಸ್ಥಾಪನೆಗೊಳ್ಳುವಂತಕ್ಕಂಥದ್ದಕ್ಕೆ ನಾವು ಸ್ಥಾಪನೆಯಾಗುವಂಥದ್ದಕ್ಕೆ ಕಂಪನಿ ಅಂತ ಹೇಳ್ತೀವಿ, ಅಥವಾ ಕೂಡು ಬಂಡವಾಳ ಸಂಸ್ಥೆ ಅಂತ ಹೇಳ್ತೀವಿ. ಗೊತ್ತಾಗ್ತದೆ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಹೇಳ್ತೀವಿ. ಅಂದರೆ ಈ ಕೂಡು ಬಂಡವಾಳ ಸಂಸ್ಥೆಯ ಲಕ್ಷಣಗಳು ಏನೇನು ಅಂತ. ಸೊ ದೆರ್ ಆರ್ ನಂಬರ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದೇರ್. ಸೊ ಐ ಹ್ಯಾವ್ taken only a few characteristics. First one is artificial person created by law. Second one is separate legal entity. Third one is perpetual succession. Fourth one is common seal. Fifth one is limited liability. Sixth one is transferability of shares. Seventh one, limitations of work. And the last one, representatives of management ಅಂತ ಹೇಳ್ತೀವಿ ಸರ್. ಸೊ ಫಸ್ಟ್ ಒನ್ ಈಸ್ an artificial person created by law ಅಂತ ಹೇಳ್ತೀವಿ. ಅಂದರೆ ಕಾನೂನಿನ ಮುಖಾಂತರ ತಯಾರಿಸಲ್ಪಟ್ಟ ಕೃತಕ ವ್ಯಕ್ತಿ ಅಂತ ಹೇಳ್ತೀವಿ. ಗೊತ್ತಾಗ್ತೀಯಾ? ಸೊ ಅಥವಾ ಕೃತಕ ವ್ಯಕ್ತಿ ಅಂತ ಹೇಳ್ತೀವಿ. ನಾನು ಮೊದಲೇ ಹೇಳ್ದಂಗೆ ಸೊ ಎ ಕಂಪನಿ ಅನ್ನುವಂತಕ್ಕಂಥದ್ದು ಒಂದು ಆರ್ಟಿಫಿಷಿಯಲ್ ಪರ್ಸನ್. ಅದನ್ನು ಯಾರು ಕ್ರಿಯೇಟ್ ಮಾಡಿದ್ದು ಅಂದರೆ ಎಲ್ಲ ಅಲ್ವಾ, ಕಾನೂನಿನ ಚೌಕಟ್ಟಿನಲ್ಲಿ ಸೊ ತಯಾರಾದಂಥ ಒಂದು ಕೃತಕ ವ್ಯಕ್ತಿ. ಗೊತ್ತಾಗಿದೆ. ಸೊ ಕಾನೂನಿನ ದೃಷ್ಟಿಯಲ್ಲಿ ಜನ್ಮಿಸಲ್ಪಟ್ಟಂತಕ್ಕಂಥ ಕೃತಕ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಎ ಕಂಪನಿ is a creation of law and sometimes called as an artificial person. It does not take birth like a natural persons, but comes into existence through the law. But a company enjoys all the rights of a ನ್ಯಾಚುರಲ್ ಪರ್ಸನ್ಸ್. ಸೊ ನಾವು ಮೊದಲೇ ಹೇಳ್ದಂಗೆ ಸೊ ಕಂಪ್ನಿನ ನಾವೇನಂತ ಕರಿತೀವಿ, ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ. ಬಟ್ ನಮ್ಮ ಒಂದು ನ್ಯಾಚುರಲ್ ಪರ್ಸನ್ಸ್ ಅಂದರೆ ನಮ್ಮ ಹಾಗೆ ನಿಮ್ಮ ಹಾಗೆ ಇದು ಒಂದು ಯಾವುದೇ ರೀತಿಯ ಇದಕ್ಕೆ ಜನ್ಮದಿಂದ ಹುಟ್ಟೋದಿಲ್ಲ. ಸೊ ಇದು ಜನ್ಮ ತಾಳೋದಿಲ್ಲ. ಗೊತ್ತಾಗಿದೆ. ಬಟ್ ನಾನು ಮೊದಲೇ ಹೇಳ್ದಂಗೆ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಥ್ರೂ ದಿ ಲಾ. ಸೊ ಕಾನೂನಿನ ಮುಖಾಂತರ ಇದು ಅಸ್ತಿತ್ವಕ್ಕೆ ಬರುವಂತಕ್ಕಂಥದ್ದು. ಬಟ್ ಕಂಪನಿ ಎಂಜಾಯ್ಸ್ ಆಲ್ ದ ರೈಟ್ಸ್ ಆಫ್ ಎ ನ್ಯಾಚುರಲ್ ಪರ್ಸನ್ಸ್ ಅಂತ ಹೇಳ್ತೀವಿ. ಸೊ ನಾವು ಯಾವ ಎಲ್ಲ ರೈಟ್ಸನ್ನು ವಿತ್ ರೆಸ್ಪೆಕ್ಟ್ ಟು ಕಂಪನಿ ನಮಗೆ ರೈಟ್ಸನ್ನು ನಾವು ಚಲಾವಣೆ ಮಾಡ್ತೀವಿ, ಹಕ್ಕುಗಳನ್ನು ಚಲಾವಣೆ ಮಾಡ್ತೀವಿ, ಆ ಎಲ್ಲ ರೀತಿಯ ಹಕ್ಕುಗಳು ಕೂಡ ಈ ಕಂಪನಿಗೂ ಕೂಡ ಇರುವಂತಕ್ಕಂಥದ್ದು. ಸೊ ಆರ್ಟಿಫಿಷಿಯಲ್ ಪರ್ಸನ್ ವಿಚ್ ಈಸ್ ಎ ಕಂಪನಿ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್ ವಿಚ್ ಈಸ್ ಕ್ರಿಯೇಟೆಡ್ ಬೈ ಲಾ ಅಂತ ಹೇಳ್ತೀವಿ. ಸೊ ಇದು ಕಾನೂನಿನ ಮುಖಾಂತರ ರಚಿಸಲ್ಪಟ್ಟಂತಕ್ಕಂಥ ಒಂದು ಕೃತಕ ವ್ಯಕ್ತಿ ಯಾವುದು, ಈ ಜಾಯಿಂಟ್ ಸ್ಟಾಕ್ ಕಂಪನಿ. ಸೆಕೆಂಡ್ ಒನ್ ಈಸ್ ಎ ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ ಹೇಳ್ತೀವಿ. ಅಂದರೆ ಪ್ರತ್ಯೇಕ ಅಸ್ತಿತ್ವ ಅಂತ ಹೇಳ್ತೀವಿ. ಇಲ್ಲಿ ಪ್ರತ್ಯೇಕ ಅಸ್ತಿತ್ವ ಯಾರ್ಯಾರಿಗೆ ಅಂತ ಹೇಳಿದ್ರೆ ಆ ಕಂಪನಿಯ ಮೆಂಬರ್ಗೂ ಮತ್ತು ಆ ಕಂಪನಿಗೂ ತನ್ನದೇ ಆದ ಅಸ್ತಿತ್ವ ಇರುತ್ತೆ. ಅದಕ್ಕೆ ಎ ಕಂಪನಿ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಆಸ್ ಎ ಲೀಗಲ್ ಎಂಟಿಟಿ quite distinct from its members. Here the member is different and the company is different. ಸೊ ದೆರ್ ಇಸ್ ನೋ ಅಂದರೆ ಅಲ್ಲಿ ಕಂಪನಿ ಮತ್ತು ಆ ಕಂಪನಿಯ ಸದಸ್ಯರ ಮಧ್ಯೆ ಯಾವುದೇ ರೀತಿಯ ಸೊ ಮಿಕ್ಸಪ್ ಇರೋದಿಲ್ಲ. ಸೊ ಕಂಪನಿ ಚಟುವಟಿಕೆಗಳೇ ಬೇರೆ, ಆ ಸದಸ್ಯರ ಚಟುವಟಿಕೆಗಳೇ ಬೇರೆ. ಬೀಯಿಂಗ್ ಎ ಸಪ್ರೇಟ್ ಲೀಗಲ್ ಎಂಟಿಟಿ, ಇಟ್ ಬಿಯರ್ಸ್ ಇಟ್ಸ್ ಓನ್ ನೇಮ್, ಆ್ಯಕ್ಟ್ ಅಂಡರ್ ಎ ಕಾರ್ಪೊರೇಟ್ ನೇಮ್, ಇಟ್ ಹ್ಯಾಸ್ ಎ ಸೀಲ್ ಆಫ್ ಇಟ್ಸ್
ಓನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಂದು ಸಪ್ರೇಟ್ ನೇಮ್ ಇರುತ್ತೆ. ಸೊ ನಾವು ಇದಕ್ಕೆ ಎಲ್ಲ ಚಟುವಟಿಕೆಗಳು ಕೂಡ ಪ್ರತ್ಯೇಕವಾಗಿ ಇರ್ತವೆ. ಸೊ ಆ ಕಂಪನಿಯ ಸದಸ್ಯರು ಬೇರೆ, ಆ ಕಂಪನಿಯ ಚಟುವಟಿಕೆಗಳೇ ಬೇರೆ, ಸದಸ್ಯರ ಚಟುವಟಿಕೆಗಳೇ ಬೇರೆ. ಗೊತ್ತಾಗಿದೆಯಾ? ಸೊ ಕಂಪನಿ ಈಸ್ ಡಿಫ್ರೆಂಟ್ ಆ್ಯಂಡ್ ದ ಮೆಂಬರ್ ಈಸ್ ಡಿಫ್ರೆಂಟ್. ಸೊ ದಟ್ ಈಸ್ ಪ್ರತ್ಯೇಕ ಅಸ್ತಿತ್ವ ಅಂತ ಹೇಳ್ತೀವಿ, ಅಥವಾ ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ ಹೇಳ್ತೀವಿ. ನೆಕ್ಸ್ಟು ಪರ್ಪೀಚುವಲ್ ಸಕ್ಸೇಷನ್ ಅಂತ ಹೇಳ್ತೀವಿ, ನಿರಂತರ ಅಸ್ತಿತ್ವ. ಸೊ ನಿರಂತರ ಅಸ್ತಿತ್ವ ಅಂತ ಹೇಳಿದ್ರೆ, ಸೊ ಕಂಪನಿನ ನಾವು 1 ವರ್ಷಕ್ಕೆ 2 ವರ್ಷಕ್ಕೆ ಮುಚ್ಚೋದಿಲ್ಲ ಅಲ್ವಾ. ಸೊ ಇಟ್ ಲೈವ್ಸ್ ಫಾರ್ ಲಾಂಗ್ ಟೈಮ್ಸ್ ಅಲ್ವಾ. ಸೊ 10 ವರ್ಷ, 20 ವರ್ಷ, 100 ವರ್ಷ, 200 ವರ್ಷಗಳವರೆಗೂ ಕೂಡ ಒಂದು ಕಂಪನಿ ಎಕ್ಸಿಸ್ಟೆನ್ಸಲ್ಲಿ ಇರುವಂತಕ್ಕಂಥದ್ದು. ದ ಲೈಫ್ ಆಫ್ ದಿ ಕಂಪನಿ ಈಸ್ ನಾಟ್ ರಿಲೇಟೆಡ್ ವಿತ್ ದ ಲೈಫ್ ಆಫ್ ದಿ ಮೆಂಬರ್ಸ್ ಅಲ್ವಾ. ಸೊ ದ ಮೆಂಬರ್ಸ್ ಮೇ ಕಮ್ ಆ್ಯಂಡ್ ದ ಮೆಂಬರ್ಸ್ ಮೇ ಗೋ ಔಟ್. ಹಾಗೆ ಸೊ ಸದಸ್ಯರಾಗ್ತಾರೆ, ಸದಸ್ಯರು ಬರ್ತಾರೆ, ಸದಸ್ಯರು ಹೋಗ್ತಾರೆ, ಬಟ್ ದ ಕಂಪನಿ ರಿಮೈನ್ಸ್ ಸೇಮ್ ಫಾರ್ ಎ ಲಾಂಗ್ ಟೈಮ್. The law creates the company and the law dissolves the company. ಓಕೆ, ಸೊ ಕಾನೂನು ಕಂಪನಿಯನ್ನು ಹುಟ್ಟಾಕುತ್ತೆ, ಕಾನೂನು ಕಂಪನಿಯನ್ನು ಮುಚ್ಚುತ್ತೆ. The death, insolvency or transfer of shares of members does not ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಎಂಥದ್ದು, ಸೊ ದ ಡೆತ್ ಆಫ್ ದಿ ಶೇರ್ ಹೋಲ್ಡರ್ ಮೆಂಬರ್ಸ್ ಆರ್ ದ ಡೆತ್ ಆಫ್ ದಿ ಶೇರ್ ಹೋಲ್ಡರ್ಸ್, ಇನ್ಸಾಲ್ವೆನ್ಸಿ ಆಫ್ ದಿ ಶೇರ್ ಹೋಲ್ಡರ್ಸ್, ಟ್ರಾನ್ಸ್ಫರ್ ಆಫ್ ಶೇರ್ಸ್ ಆಫ್ ದಿ ಮೆಂಬರ್ಸ್ ಇರುತ್ತೆ. ಬಟ್ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾನೆ ಇರುತ್ತೆ. ಆದರೆ ಕಂಪನಿ ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ, ಸೊ ನಿರಂತರವಾಗಿ ತನ್ನ ಚಲಾವಣೆಗಳನ್ನು ಚಟುವಟಿಕೆಗಳನ್ನು ನಡೆಸ್ತಿರುವಂತಕ್ಕಂಥದ್ದು. ಗೊತ್ತಾಗ್ತದೆ. ಸೊ ಪರ್ಪೀಚುವಲ್ ಸಕ್ಸೇಷನ್ ಅಂತ ಹೇಳ್ತೀವಿ, ಅಂದರೆ ನಿರಂತರ ಅಸ್ತಿತ್ವ. ಕಂಪನಿ ನಿರಂತರವಾಗಿ ತನ್ನ ಚಟುವಟಿಕೆಗಳನ್ನು ನಡೆಸ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಸದಸ್ಯರು ಬರ್ಬೋದು, ಹೋಗ್ಬೋದು, ಸದಸ್ಯರು ಡೆತ್ ಆಗ್ಬೋದು, ಸದಸ್ಯರು ಇನ್ಸಾಲ್ವೆಂಟಿ ಆಗ್ಬೋದು, ಅಂದರೆ ದಿವಾಳಿಕೋರರಾಗ್ಬೋದು, ಸದಸ್ಯರು ತಮ್ಮ ಷೇರುಗಳನ್ನು ಶೇರ್ ಹೋಲ್ಡರ್ಸು ಟ್ರಾನ್ಸ್ಫರ್ ಮಾಡ್ತಿರ್ಬೋದು. ಗೊತ್ತಾಗ್ತಿದೆ. ಬಟ್ ದ ಕಂಪನಿ ರಿಮೈನ್ಸ್ ಸೇಮ್. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಎ ಕಾಮನ್ ಸೀಲ್ ಅಂತ ಹೇಳ್ತೀವಿ. ಕಾಮನ್ ಸೀಲ್ ಅಂತ ಹೇಳಿದ್ರೆ ಏನು, ಸಾಮಾನ್ಯ ಮುದ್ರೆ. ಪ್ರತಿಯೊಂದು ಕಂಪನಿಗೂ ಕೂಡ ತನ್ನದೇ ಆದ ಒಂದು ಕಾಮನ್ ಸೀಲ್ ಇರುತ್ತೆ. ಇಟ್ಸ್ ಲೈಕ್ ಎ ಸಿಗ್ನೇಚರ್. ಪ್ರತಿಯೊಂದು ಕಂಪನಿ ಕೂಡ ತನ್ನ ಒಂದು ಸಾಮಾನ್ಯ ಮುದ್ರೆಯನ್ನು ಹೊಂದಿರ್ತವೆ. ಅನ್ ಇನ್ಕಾರ್ಪೊರೇಷನ್ ಆಫ್ ಕಂಪನಿ becomes legal entity with a perpetual succession and a common seal. The common seal of the company is of great importance. It acts as the official signature of the company. ಯಾವುದು ಅಂತ ಹೇಳಿದ್ರೆ ಈ ಒಂದು ಸಾಮಾನ್ಯ ಮುದ್ರೆ ಅನ್ನುವಂತಕ್ಕಂಥದ್ದು ಇಟ್ಸ್ ಅ ಸಿಗ್ನೇಚರ್ ಆಫ್ ದಿ ಕಂಪನಿ. ಸೊ ನಾವು ಹೇಗೆ ನಮ್ಮ ಹೆಸರನ್ನು ಬರೀಬೇಕಂದಾಗ ನಮ್ಮ ಹೆಸರನ್ನು ಸಿಗ್ನೇಚರನ್ನು ಹಾಕ್ತೀವಿ, ಅದೇ ರೀತಿ ಪ್ರತಿಯೊಂದು ಕಂಪನಿಗೂ ಕೂಡ ತನ್ನದೇ ಆದ ಒಂದು ಎಂಥದ್ದು ಕಾಮನ್ ಸೀಲನ್ನು ಹೊಂದಿರ್ತವೆ. ಸೊ ಕಂಪನಿ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಕಂಪನಿಯನ್ನು ಪ್ರತಿನಿಧಿಸಬೇಕು ಯಾವುದಾದ್ರೂ ಒಂದು ವಿಷಯದಲ್ಲಿ ಅಂತ ಹೇಳಿದ್ರೆ, ಸೊ ಆ ಕಂಪನಿಯ ಕಾಮನ್ ಸೀಲ್ ಈಸ್ ವೆರಿ ಮಸ್ಟ್. ಅದು ಸಾಮಾನ್ಯ ಮುದ್ರೆ. ಸೊ ಎಲ್ಲ ಕಂಪನಿಗಳು ಕೂಡ ವೆರಿ ಇಂಪಾರ್ಟೆಂಟು. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟು ಫಿಫ್ತ್ ಒನ್ ಈಸ್ ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳ್ತೀವಿ, ಅಂದರೆ ನಿಯಮಿತ ಹೊಣೆಗಾರಿಕೆ ಅಂತ ಹೇಳ್ತೀವಿ. ಇಲ್ಲಿ ಷೇರುದಾರರ ಹೊಣೆಗಾರಿಕೆ ಯಾವಾಗಲೂ ಕೂಡ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂದರೆ ಕೂಡು ಬಂಡವಾಳ ಸಂಸ್ಥೆಗಳಲ್ಲಿ ಷೇರುದಾರರ ಹೊಣೆಗಾರಿಕೆ ನಿಯಮಿತವಾಗಿರುತ್ತದೆ. ಗೊತ್ತಾಗ್ತಿದೆಯಾ? ದ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಈಸ್ ಲಿಮಿಟೆಡ್ ಈಸ್ another important features of the company. If anything goes wrong with the company, its risk is only to the extent of the amount of its share and nothing more. If some amount is uncalled upon, a shares is liable to pay it and not beyond that ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಯಮಿತ ಹೊಣೆಗಾರಿಕೆ ಅಂತ ಹೇಳಿದ್ರೆ, ಸೊ ಪ್ರತಿಯೊಂದು ಕೂಡು ಬಂಡವಾಳ ಸಂಸ್ಥೆಯ ಸದಸ್ಯರ ಹೊಣೆಗಾರಿಕೆ, ಷೇರುದಾರರ ಹೊಣೆಗಾರಿಕೆ ಯಾವಾಗಲೂ ಕೂಡ ಏನಾಗಿರುತ್ತೆ, ನಿಯಮಿತವಾಗಿರುತ್ತದೆ. ಸೊ ಎಲ್ಲಿವರೆಗೆ ನಿಯಮಿತವಾಗಿರುತ್ತೆ ಅಂದರೆ, ಸೊ ತಾವು ಏನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೆ ಅಥವಾ ಏನು ಷೇರುಗಳನ್ನು ಕೊಂಡ್ಕೊಂಡಿರ್ತಾರೆ, ಸೊ ಅಪ್ ಟು ದಾಟ್ ಎಕ್ಸ್ಟೆಂಟ್, ಸೊ ಅಲ್ಲಿವರೆಗೆ ಮಾತ್ರ ಅವರ ಹೊಣೆಗಾರಿಕೆ ಏನಾಗಿರುತ್ತೆ, ಇರುತ್ತೆ. ಸೊ ಅದನ್ನು ಮೀರಿ ಅವರ ಹೊಣೆಗಾರಿಕೆ ಅಂದರೆ ಕಂಪನಿ ಯಾವುದಾದ್ರೂ ಲಾಸಲ್ಲಿದ್ದಂಥ ಸಂದರ್ಭದಲ್ಲಿ, ಕಂಪನಿನ ಮುಚ್ಚಬೇಕಾದಂಥ ಸಂದರ್ಭದಲ್ಲಿ ಅದು ಲಾಸನ್ನು ಸಫರ್ ಮಾಡ್ತಿದ್ರೆ, ಸೊ ಅಂಥ ಟೈಮಲ್ಲಿ ಷೇರುದಾರರು ತಮ್ಮ ಎಷ್ಟು ಷೇರುಗಳನ್ನು ಕೊಂಡ್ಕೊಂಡಿರ್ತಾರೆ, ಸೊ ಆ ಷೇರಿನ ಹಣವನ್ನು ಪಾವತಿ ಮಾಡಿ, ಸೊ ಕಂಪನಿ ಏನೇ ಲಾಸಲ್ಲಿ ಫೇಸ್ ಮಾಡಿದ್ರು ಕೂಡ ದೇ ಆರ್ ನಾಟ್ ದಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇನ್ ಕೇಸ್ ಆಫ್
ಎ ಲಿಮಿಟೆಡ್ ಲಯಬಿಲಿಟಿ. ಗೊತ್ತಾಗ್ತಿದೆ, ಅಂದರೆ ಷೇರುದಾರರ ಹೊಣೆಗಾರಿಕೆ ಸೊ ಇಲ್ಲಿ ನಿಯಮಿತವಾಗಿರುತ್ತದೆ. ಗೊತ್ತಾಗ್ತಿದೆ. ಸೊ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳಿದ್ರೆ, ಸೊ ಕಂಪನಿ ಲಾಸಲ್ಲಿ ಇದೆ ಅಂತ ಹೇಳಿದಾಗ, ಕಂಪನಿಗೆ ಸಾಲ ಹೆಚ್ಚಿದೆ ಅಂತ ಹೇಳಿದಾಗ, ಸೊ ಇಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟೀಸಲ್ಲಿ ಷೇರುದಾರರು ತಮ್ಮ ಸ್ವಂತ ಹಣವನ್ನು ಕಂಪನಿಯಲ್ಲಿ ಹೂಡಿ ಕಂಪನಿಗೆ ಕಂಪನಿಗೆ ಕೊಟ್ಟು ಆ ಸಾಲವನ್ನು ಮರುಪಾವತಿ ಮಾಡಬೇಕಾಗ್ತದೆ, ಸಾಲವನ್ನು ತೀರಿಸಬೇಕಾಗ್ತದೆ. ಯಾವುದರಲ್ಲಿ? ಅನ್ಲಿಮಿಟೆಡ್ ಲಯಬಿಲಿಟಿನಲ್ಲಿ. ಬಟ್ ಜಸ್ಟ್ ಕಂಪನೀಸು ಲಿಮಿಟೆಡ್ ಲಯಬಿಲಿಟಿ. ಸೊ ಶೇರ್ ಹೋಲ್ಡರ್ಸ್ದು ಎಷ್ಟು ಹಣವನ್ನು ಕೊಡಬೇಕು ಅಷ್ಟು ಹಣವನ್ನು ಕೊಟ್ಟು ಅವರು ಸುಮ್ಮನೆ ಇದ್ಬಿಡಬೇಕು. ಅದು ಬಿಟ್ಟು ಬೇರೆ ಏನು ಕೂಡ ಮಾಡೋ ಹಾಗಿಲ್ಲ. ನೆಕ್ಸ್ಟು 6th ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಷೇರುಗಳ ವರ್ಗಾವಣೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಷೇರುದಾರರು ತಮ್ಮ ಷೇರುಗಳನ್ನು ಏನು ಮಾಡ್ಬೋದು, ಮತ್ತೊಬ್ಬ ಷೇರುದಾರರಿಗೆ ವರ್ಗಾವಣೆ ಮಾಡ್ಬೋದು. ಈ ಶೇರ್ ಹೋಲ್ಡರ್ಸ್ ಕ್ಯಾನ್ ಟ್ರಾನ್ಸ್ಫರ್ ಶೇರ್ಸ್ ಟು ಎನಿ ಪರ್ಸನ್ ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಅದರ್ ಮೆಂಬರ್ಸ್. ಅಂಡರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಎ ಕಂಪನಿ ಕ್ಯಾನ್ ಪುಟ್ ಸರ್ಟೆನ್ ರೆಸ್ಟ್ರಿಕ್ಷನ್ಸ್ ಆನ್ ದಿ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಬಟ್ ಇಟ್ ಕೆನಾಟ್ ಆಲ್ಟುಗೆದರ್ ಸ್ಟಾಪ್ ಇಟ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅಂದರೆ ಯಾರ ಒಂದು ಕನ್ಸೆಂಟ್, ಯಾರ ಒಂದು ಒಪ್ಪಿಗೆ ಇಲ್ಲದೇ, ಯಾವ ಸದಸ್ಯರ ಒಪ್ಪಿಗೆ ಇಲ್ಲದೇ ಏನು ಮಾಡ್ಬೋದು, ಷೇರುದಾರರು ತಮ್ಮ ಷೇರುಗಳನ್ನು ವರ್ಗಾವಣೆಯನ್ನು ಮಾಡ್ಬೋದು. ಆದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಸೊ ಕಂಪನಿ ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಹಾಕ್ತದೆ. ಯಾವುದಕ್ಕೆ? ಈ ಷೇರುಗಳನ್ನು ವರ್ಗಾವಣೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗೆ ನೆಕ್ಸ್ಟು 7th ಲಿಮಿಟೇಷನ್ಸ್ ಆಫ್ ವರ್ಕ್ ಅಂತ ಹೇಳ್ತೀವಿ, ಕೆಲಸದ ಮಿತಿಗಳು ಅಂತ ಹೇಳ್ತೀವಿ. ದ ಫೀಲ್ಡ್ ಆಫ್ ವರ್ಕ್ ಆಫ್ ಎ ಕಂಪನಿ ಈಸ್ ಫಿಕ್ಸ್ಡ್ ಬೈ ಇಟ್ಸ್ charter, the memorandum of association, and the company cannot do anything beyond the powers defined in it. So its action is therefore a limited ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬ ಸದಸ್ಯರ ಕೆಲಸವೂ ಕೂಡ ಇಲ್ಲಿ ನಿಯಮಿತವಾಗಿರ್ತದೆ. ಕೆಲವೊಂದು ಮಿತಿಗಳನ್ನು ಇಟ್ಟಿರ್ತಾರೆ. ಸೊ ಒಬ್ಬ ಷೇರುದಾರ ಅಥವಾ ಒಬ್ಬ ಸದಸ್ಯ ಇಂತಿಷ್ಟು ಕೆಲಸಗಳನ್ನು ಮಾಡಬೇಕು, ಸೊ ಅದನ್ನು ಬಿಟ್ಟು ಅವನು ಹೆಚ್ಚಿಗೆ ಕೆಲಸಗಳನ್ನು ಮಾಡುವ ಹಾಗಿಲ್ಲ. ಸೊ ಲಿಮಿಟೇಷನ್ಸ್ ಆಫ್ ವರ್ಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ 8th ಲಾಸ್ಟ್ ರೆಪ್ರೆಸೆಂಟೇಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಿರ್ವಹಣೆಯ ಪ್ರತಿನಿಧಿಗಳು. ದ ಶೇರ್ ಹೋಲ್ಡರ್ಸ್ ಕಂಪನಿ ಆರ್ ದ ವೈಡ್ಲಿ ಸ್ಕ್ಯಾಟರ್ಡ್. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಆಲ್ ದ ಶೇರ್ ಹೋಲ್ಡರ್ಸ್ ಟು take part in the management. They leave their task to the representatives of the board of directors ಅಂತ ಹೇಳ್ತಾರೆ. All the shareholders of the company are not comes into do all the works. ಗೊತ್ತಾಗಿದೆಯಾ? ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ, ಶೇರ್ ಹೋಲ್ಡರ್ಸು ಕೆಲವು ರೆಪ್ರೆಸೆಂಟೇಟಿವ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಯೂಸ್ವಲಿ ದ ರೆಪ್ರೆಸೆಂಟೇಟಿವ್ಸ್ ಆರ್ BOD ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ. ಸೊ ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್ ಟು ಡೂ ದ ಟಾಸ್ಕ್ ಆಫ್ ದಿ ಯೂಸ್ವಲಿ ದ ಶೇರ್ ಹೋಲ್ಡರ್ಸ್. ಸೊ ಷೇರುದಾರರ ಕೆಲಸವನ್ನು ಯಾರು ಪ್ರತಿನಿಧಿಗಳಾಗಿ ಸಂಸ್ಥೆಯ ನಿರ್ವಹಣಾ ಮಂಡಳಿ ನಿರ್ದೇಶಕರು ಏನಿರ್ತಾರೆ ಸೊ ಅವರು ಮಾಡುವಂತಕ್ಕಂಥದ್ದು. ಸೊ ಅವರು ನಾವು ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಯೂಸ್ವಲಿ ದ ಬೋರ್ಡ್ ಆಫ್ ಡೈರೆಕ್ಟರ್ಸು. ಸೊ ಎಲ್ಲ ಕೆಲಸಗಳನ್ನು ಅವರು ಎಕ್ಸಿಕ್ಯೂಟ್ ಮಾಡುವಂತಕ್ಕಂಥದ್ದು. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸ್.